ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಚಿಕನ್ ಕರಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಚಿಕನ್ ಕರಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಈಗ ನಾವಿಲ್ಲಿ ಸಿಂಪಲ್ಲಾಗಿ ಚಿಕನ್ ಕರಿ ಮಾಡ್ತಾ ಇದ್ದೇವೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇವೆ. ಅಲ್ಲಿ ಯಾವುದೆಲ್ಲ ಐಟಮ್ಸ್ ಬೇಕಂತ ನೋಡ್ಕೊಂಡು ಬರುವ. Audio Jungle. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಮೊಸರು, ಉಪ್ಪು, ಅರಶಿನ ಹುಡಿ, ಚಿಕನ್, ನಂತರ ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಈರುಳ್ಳಿ, ಟೊಮೆಟೊ, ಲಿಂಬೆ, ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸಿನಕಾಯಿ ಇದು ಒಂದು ಸೈಡಲ್ಲಿ ಕಟ್ ಮಾಡಿಡಿ. ಮೊದಲಿಗೆ ಇಲ್ಲಿ ಎಣ್ಣೆ, ಸಾಸಿವೆ ಮತ್ತು ಬೇವಿನ ಸೊಪ್ಪು ಹಾಕಬೇಕು. ಆನಂತರ ಒಂದು ಸೈಡಲ್ಲಿ ಕಟ್ ಮಾಡಿಟ್ಟಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ, ಮೊದಲಿಗೆ ಇದನ್ನು ಸರಿಯಾಗಿ ರೋಸ್ಟ್ ಮಾಡಬೇಕು. ಇದು ರೋಸ್ಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಸರಿಯಾಗಿ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದ ನಂತರ ಈ ರೀತಿ ಚೆಂದ ರೋಸ್ಟ್ ಆಗಿರುತ್ತೆ. ಆನಂತರ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿದ ನಂತರ ಈ ರೀತಿ ಚೆಂದ ರೋಸ್ಟ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಟೊಮೆಟೊ ಹಾಗೂ ಈರುಳ್ಳಿ ಇದು ಸರಿಯಾಗಿ ರೋಸ್ಟ್ ಆದ ನಂತರ ಒಂದು ಸೈಡಲ್ಲಿ ಮಿಕ್ಸ್ ಮಾಡಿಟ್ಟಂತಹ ಚಿಕನ್ ಹಾಕಿ, ಇದು ಎಲ್ಲ ಚಿಕನ್ ಹಾಕಿ ಇದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಲ್ಲ ಚಿಕನ್ ಹಾಕಿ ಇದನ್ನು ಮಿಕ್ಸ್ ಮಾಡಿದ ನಂತರ ಇಲ್ಲಿ ಕೊಕೊನಟ್ ಮಿಲ್ಕನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಇದನ್ನು ಒಂದು ಸೈಡಲ್ಲಿ ರೆಡಿ ಮಾಡಿಟ್ಟಂತಹ ಕೊಕೊನಟ್ ಮಿಲ್ಕ್ ಅಂದರೆ ತೆಂಗಿನ ಹಾಲು. ತೆಂಗಿನ ಹಾಲು ಹಾಕಿದರೆ ಇದು ಸ್ವಲ್ಪ ಟೇಸ್ಟ್ ಆಗಿರ್ತದೆ ಅಂತ. ನೆಕ್ಸ್ಟ್ ಇದು ಹಾಕಿದ ನಂತರ ಇದು ಒಳ್ಳೆ ಕುದಿ ಬರಬೇಕು. ಇದು ಸರಿಯಾಗಿ ಕುದಿ ಬಂದು ಬೆಂದ ನಂತರ ಇದಕ್ಕೆ ಮಸಾಲ ಹುಡಿಯನ್ನು ಹಾಕೋದು. ನೆಕ್ಸ್ಟ್ ಇಲ್ಲಿ ತೆಂಗಿನ ತುರಿ ಮತ್ತು ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಚೂರು ಅರಶಿನ ಹಾಕಿ ಇದನ್ನು ಸರಿಯಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿದ ನಂತರ ಚಿಕನಿಗೆ ಮಸಾಲ ಹುಡಿಯನ್ನು ಹಾಕಿದ ನಂತರ ಎಲ್ಲ ಬೆಂದ ನಂತರ ಇದನ್ನು ಹಾಕಿಕೊಳ್ಳಿ. ಇವಾಗ ಇಲ್ಲಿ ನೋಡ್ಬೋದು ಚಿಕನ್ ಸರಿಯಾಗಿ ಬೆಂದಿದೆ. ಈ ರೀತಿ ಚಿಕನ್ ಸರಿಯಾಗಿ ಬೆಂದ ನಂತರ ನೀವು ಚಿಕನ್ ಮಸಾಲ, ಇದು ಮನೆಯಲ್ಲಿ ರೆಡಿ ಮಾಡಿಟ್ಟಂತಹ ಮಸಾಲ, ಈ ಚಿಕನ್ ಮಸಾಲವನ್ನು ಹಾಕಿ ಚಿಕನಿಗೆ ಎಷ್ಟು ಬೇಕು ಅಷ್ಟು ಮಸಾಲವನ್ನು ನೀವು ಹಾಕ್ಬೋದು. ಇವಾಗ ಇಲ್ಲಿ ಚಿಕನ್ ಮಸಾಲ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದು ಒಳ್ಳೆ ಕುದೀತಾ ಇರ್ತದೆ. ನೆಕ್ಸ್ಟ್ ಸರಿಯಾಗಿ ಬೆಂದ ನಂತರ ಇಲ್ಲಿ ರೋಸ್ಟ್ ಮಾಡಿಟ್ಟಂತಹ ತೆಂಗಿನ ತುರಿಯನ್ನು ಹಾಕಿ. ಇವಾಗ ಇಲ್ಲಿ ಆಪಮ್ ಮಾಡ್ತಾ ಇದ್ದೇವೆ.
ಇದು ಚಿಕನ್ ಕರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಹೇಗೆ ಮಾಡೋದಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇವಾಗ ಇಲ್ಲಿ ಚಿಕನ್ ಕರಿ ರೆಡಿಯಾಗಿದೆ, ನೀವು ನೋಡ್ಬೋದು. ಓಕೆ, ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.